ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಯಾರು ಅಡ್ಮಿಷನ್ ತೊಗೊಂಡಿರಿ ಡಿಪ್ಲೊಮಾಗೆ ಅವರೆಲ್ಲ ನನಗೆ ಒಂದೇ ಒಂದು ಪ್ರಶ್ನೆ ಮಾಡ್ತಾಯಿದ್ರಿ. ಯಾವುದಂದರೆ, ಮೇಡಮ್ ಸಿಲೆಬಸ್ ಬಗ್ಗೆ ತಿಳಿಸ್ಕೊಡಿ, ನಾವು ಎಲ್ಲಿ ನೋಡಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತು ಎಷ್ಟು ಸಬ್ಜೆಕ್ಟ್ಸ್ ಇದಾವೆ, ಎಷ್ಟು ಲ್ಯಾಬ್ಸ್ ಅದಾವೆ, ಥಿಯರಿ ಎಷ್ಟು, ಲ್ಯಾಬ್ ಎಷ್ಟು, ಮತ್ತು ಎಕ್ಸಾಮಿನೇಷನ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿ ಕೊಡಿ ಅಂತ ನೀವು ಕೇಳ್ತಾಯಿದ್ರಿ. ಸೊ ನಿಮಗೆ ಡಿಟೇಲ್ಡಾಗಿ ನಾನು ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿರಿ. ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ, ಬಟ್ ಎಂಡ್ ತನಕ ವಾಚ್ ಮಾಡಿದರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ ಸಿಲೆಬಸ್ ಬಗ್ಗೆ. ಓಕೆ, ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಇನ್ಫಾರ್ಮೇಷನ್ಗೆ, ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ದ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ನೀವು ಕೇಳ್ತಾ ಇದ್ರಿ ಮೇಡಮ್ ಸಿಲೆಬಸ್ ನಾವು ಎಲ್ಲಿ ನೋಡಬೇಕು ಅಂಥೇಳಿ. ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ನಿಮ್ಮ ಮೊಬೈಲ್ನಲ್ಲೇ, ಸ್ಮಾರ್ಟ್ಫೋನ್ದಲ್ಲೇ ನೀವು ನಿಮ್ಮ ಸಿಲೆಬಸ್ ನೋಡ್ಕೋಬೋದು. ಏನು ಮಾಡಬೇಕಂದ್ರೆ, ನಮ್ಮದು DT ವೆಬ್ಸೈಟಿಗೆ ಹೋಗಬೇಕು. DT ವೆಬ್ಸೈಟದ ಹೋಮ್ ಪೇಜ್ನಲ್ಲಿ ಇಲ್ಲಿನ ನಿಮ್ಗೆ ತೋರಿಸ್ಬೇಕಂದ್ರೆ, ನೀವು DT ವೆಬ್ಸೈಟಿಗೆ ಹೋದರೆ ಈ ರೀತಿ ನಿಮಗೆ ಹೋಮ್ ಪೇಜ್ ಕಾಣಿಸ್ತೈತಿ. ಹೋಮ್ ಪೇಜ್ನಲ್ಲಿ ನೀವು ಇಂಗ್ಲೀಷ್ ಅಂತಂತ ಚೂಸ್ ಮಾಡ್ಕೊಳ್ರಿ. ಇಲ್ಲೇ ಕಾರ್ನರ್ದಲ್ಲಿ ಇಂಗ್ಲೀಷ್ ಅಂತಂತ ಹೇಳಿ ಚೂಸ್ ಮಾಡ್ಕೊಳ್ರಿ. ಇಲ್ಲಿ ಕನ್ನಡ ಅಂತಿದೆಯಲ್ಲ, ಇಲ್ಲಿ ನೀವು ಕನ್ನಡ ಬೇಕಂದ್ರೆ ಕನ್ನಡ ಚೂಸ್ ಮಾಡಿರಿ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಚೂಸ್ ಮಾಡಿರಿ. ಇಲ್ಲಿ ನಾನು ಇಂಗ್ಲೀಷ್ ಚೂಸ್ ಮಾಡ್ತೀನಿ. ಇಂಗ್ಲೀಷ್ ಚೂಸ್ ಮಾಡಿದರೆ ನಿಮಗೆ ಎಲ್ಲ ಇಂಗ್ಲೀಷ್ನಲ್ಲೇ ಡಿಸ್ಪ್ಲೇ ಆಗ್ತೈತಿ. ಸೊ ಇಲ್ಲಿ ನೀವು ಕೆಳಗಡೆ ಮೂವ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಡಿಪ್ಲೊಮಾ ಸಿಲೆಬಸ್ ಅಂತಂತ ಮಾರ್ಕ್ ಮಾಡಿರ್ತೈತಿ ಇಲ್ಲೇ. ಸೊ ಡಿಪ್ಲೊಮಾ ಸಿಲೆಬಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಎಲ್ಲ ಓಪನ್ ಆಗ್ತೈತಿ ನಿಮಗೆ. C20 ಸಿಲೆಬಸ್, C19 ಸಿಲೆಬಸ್, DCET ಕರಿಕ್ಯುಲಮ್ 2018, OB ಕರಿಕ್ಯುಲಮ್ C15, ಹಳೇದು ಬೇಕಂದರೆ 2009 C9 ಸೀರೀಸ್ ಸಿಲೆಬಸ್ ಎಲ್ಲನೂ ಓಪನ್ ಆಗ್ತೈತಿ. ಸೊ ನಿಮಗೆ DCET ಸಿಲೆಬಸ್ ಬೇಕಂದರೆ DCET ಸಿಲೆಬಸ್ನು ಓಪನ್ ಆಗ್ತೈತಿ. ಇಲ್ಲಿ ನಿಮಗೆ ನೀವು ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನಿಮಗೆ ಯಾವ್ದು ಬೇಕಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕಷ್ಟೇ. ಈಗ ನಿಮಗೆ ಬೇಕಾಗಿದ್ದು ಯಾವುದಂದರೆ C20 ಸಿಲೆಬಸ್. ಸೊ C20 ಸಿಲೆಬಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು, ನಿಮಗೆ ಈ ರೀತಿ ಸಿಲೆಬಸ್ ಓಪನ್ ಆಗ್ತೈತಿ. C20 ಸಿಲೆಬಸ್ದಲ್ಲಿ 2-3 ಕ್ಯಾಟಗರಿ ಇದಾವೆ. ಯಾವುದಂದರೆ ಎಮರ್ಜಿಂಗ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಕರಿಕ್ಯುಲಮ್ 2021ದಲ್ಲಿ ಸ್ಟಾರ್ಟ್ ಆದಂಥ ಪ್ರೋಗ್ರಾಮ್ಸ್ ಇವು. ಈ ಪ್ರೋಗ್ರಾಮದ ಸಿಲೆಬಸ್ ನೋಡಬೇಕಂದ್ರೆ ನೀವು ಜಸ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಈಗ ಸಪೋಸ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಅಂತಂತಿದೆಲ್ಲ, ಸೊ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸದ್ದು ನಿಮಗೆ ಬ್ರಾಂಚ್ ನೀವು ಚೂಸ್ ಮಾಡಿದರೆ, ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಬ್ರಾಂಚ್ ನೀವು ಚೂಸ್ ಮಾಡಿದರೆ, ಫಸ್ಟ್ ಇಯರ್ದು ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ವೀವ್ ಇದೆಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಸೆಕೆಂಡ್ ಇಯರ್ದು ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ವೀವ್ ಅಂತಿದೆಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಥರ್ಡ್ ಇಯರ್ ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ವೀವ್ ಅಂತಿದೆಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಆ ರೀತಿ ನೀವು ಕ್ಲಿಕ್ ಮಾಡಿದರೆ ಆ ಸಿಲೆಬಸ್ ಓಪನ್ ಆಗ್ತೈತಿ. ಅದೇ ರೀತಿ ನೀವು ಸಪೋಸ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಪ್ರೋಗ್ರಾಮ್ ಚೂಸ್ ಮಾಡಿದರೆ, TT ಪ್ರೋಗ್ರಾಮ್ ಚೂಸ್ ಮಾಡಿದರೆ, ನೀವು ಫಸ್ಟ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಸೆಕೆಂಡ್ ಇಯರ್ದ ಇಲ್ಲಿ ಕ್ಲಿಕ್ ಮಾಡಬೇಕು, ಥರ್ಡ್ ಇಯರ್ ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಇಯರ್ದು ಸಿಲೆಬಸ್ ಬೇಕಲ್ಲ ಆ ವರ್ಷದ ಸಿಲೆಬಸ್ ಓಪನ್ ಆಗ್ತೈತಿ. ಅದು ಡಿಟೇಲ್ಡ್ ಕಂಟೆಂಟ್ ಇರ್ತೈತಿ, ಅದು ನೀವು ನೋಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ C20 ಸಿಲೆಬಸ್ ಇಂಜಿನಿಯರ್, ಅಂದರೆ ಇವು 2020ದಲ್ಲಿ ಚೇಂಜ್ ಆದಂಥ ಸಿಲೆಬಸ್. ಸೊ ಬೇರೆ ಬೇರೆ ಬ್ರಾಂಚಿಗೆ ಒಂದು ಕೋಡ್ ಕೊಟ್ಟಿರ್ತಾರೆ, ಪ್ರೋಗ್ರಾಮ್ ಕೋಡ್ ಅಂತಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ಪ್ರೋಗ್ರಾಮ್ ಕೋಡ್ ಅಂತಂತಿದೆ ನೋಡ್ರಿ, ಪ್ರೋಗ್ರಾಮ್ ಕೋಡ್ ಬ್ರಾಂಚಿಗೆ ಒಂದು ಕೋಡ್ ಕೊಟ್ಟಿರ್ತಾರೆ. ಈಗ ಸಪೋಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನೇಮ್ ಇತ್ತಂದರೆ ಅದ್ರದ್ದು ಕೋಡ್ ಏನು AN. ಅದೇ ರೀತಿ ಆಟೋಮೊಬೈಲ್ ಇಂಜಿನಿಯರಿಂಗಿಗೆ ಏನು ಕೋಡ್ ಕೊಟ್ಟಿರ್ತಾರೆ AT ಅಂತಂಥೇಳಿ. ಸೊ ಫಸ್ಟ್ ಇಯರ್ ನೀವು ಸಿಲೆಬಸ್ ನೋಡಬೇಕಂದ್ರೆ, ಫಸ್ಟ್ ಇಯರ್ ಆಟೋಮೊಬೈಲ್ ಇಂಜಿನಿಯರಿಂಗ್ದು ಫಸ್ಟ್ ಇಯರ್ ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ಫಸ್ಟ್ ಇಯರ್ದೇ ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗ್ತೈತಿ. ನೀವು ಜಸ್ಟ್ ಬೇಕಂದ್ರೆ ಓಪನ್ ಮಾಡ್ಕೊಂಡು ನೋಡ್ಬೋದು. ನಾವು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಥರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ ಇಯರ್ ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ವ್ಯೂ. ನೆಕ್ಸ್ಟ್ 5th ಆ್ಯಂಡ್ 6th ಸೆಮಿಸ್ಟರ್ ನೋಡಬೇಕಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಓಕೆ, ಸೊ ನಾವು ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಂದ್ರೆ CS ಬ್ರಾಂಚದ್ದು ಒಂದು ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸ್ತೀನಿ, ಯಾವ ರೀತಿ ಓಪನ್ ಮಾಡ್ಕೋಬೇಕಂತ ಹೇಳಿ. ಇಲ್ಲಿ CS ಬ್ರಾಂಚದ್ದು ಕೊಟ್ಟಿದ್ದಾರೆ ನೋಡಿರಿ, CS. ಸೊ CS ಈಸ್ ಅ ಪ್ರೋಗ್ರಾಮ್ ಕೋಡ್ ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಿಗೆ ಕೋಡ್ ಏನು EC. ಸೊ ನೀವು ವ್ಯೂ ಮಾಡಬೇಕಂದ್ರೆ, ಫಸ್ಟ್ ಇಯರ್ದು ವ್ಯೂ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಫಸ್ಟ್ ಇಯರ್ ನೋಡಬೇಕಂದ್ರೆ ಸಿಲೆಬಸ್, ಸೆಕೆಂಡ್ ಇಯರ್ದು ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ, ಥರ್ಡ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಸೊ ನಿಮ್ಗೆ ಯಾವ ಇಯರ್ದು ಬೇಕಲ್ಲ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಬೇಕು. ನಾವು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ಸೆಕೆಂಡ್ ಇಯರ್ CSದ್ದು ಒಂದು ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ,
ಸೊ ಅದಕ್ಕಿಂತ ಮುಂಚೆ ಇನ್ನೂ ಒಂದೆರಡು ಪ್ರೋಗ್ರಾಮ್ಸ್ ಇದ್ದಾವೆ. C20 ಸಿಲೆಬಸ್ ಇದೆ ನಾನ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಯಾವ್ಯಾವ ಬರ್ತಾವಂದರೆ CP, FT, LB, MM ಅಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್ CP, ಅಪರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ FT, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ LB. ಸೊ ಇದ್ರದ್ದು ಸಿಲೆಬಸ್ ನೀವು ನೋಡಬೇಕಂದ್ರೆ ಫಸ್ಟ್ ಇಯರ್ ನೋಡಬೇಕಂದ್ರೆ ಇಲ್ಲಿ V ಅಂತಿದೆಲ್ಲ ಅಲ್ಲಿ ಕ್ಲಿಕ್ ಮಾಡಿರಿ. 3rd and 4th ಸೆಮಿಸ್ಟರ್ ಅಂದರೆ ಆ ಬ್ರಾಂಚದ್ದು ಎದುರುಗಡೆನೇ ಕ್ಲಿಕ್ ಮಾಡಬೇಕು. ಈಗ CP ಡಿಪಾರ್ಟ್ಮೆಂಟ್ದು ಫಸ್ಟ್ ಇಯರ್ ಸಿಲೆಬಸ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಸೆಕೆಂಡ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. 3rd ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಓಕೆ, ಸೊ ಅದ್ರ ಪ್ರಕಾರ ನಿಮಗೆ ಓಪನ್ ಆಗ್ತೈತಿ. ಸೊ ದಿಸ್ ಇಸ್ ಅಬೌಟ್ ಹೌ ಟು ಓಪನ್ ದ ಸಿಲೆಬಸ್. ನಾವು ಒಂದು ಪ್ರೋಗ್ರಾಮದ್ದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದಂದರೆ ಇಲ್ಲಿ C20 ಸಿಲೆಬಸ್ದಲ್ಲಿ ಒಂದು ENC ಪ್ರೋಗ್ರಾಮದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಅದೇ ರೀತಿ ಬೇರೆ ಪ್ರೋಗ್ರಾಮದ್ದು ನೀವು ಓಪನ್ ಮಾಡಿಕೊಂಡು ನೋಡ್ಬೋದು. ಸೊ ENC ಪ್ರೋಗ್ರಾಮದ್ದು ಇಲ್ಲಿ ನೀವು ನೋಡ್ಬೋದು. ENC ಪ್ರೋಗ್ರಾಮದ್ದು ಫಸ್ಟ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಫಸ್ಟ್ V ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ. ಫಸ್ಟ್ ಇಯರ್ ಸಿಲೆಬಸ್ ಓಪನ್ ಆಗ್ತೈತಿ. ನಾನು ಜಸ್ಟ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಇಯರ್ ಸಿಲೆಬಸ್ ಓಪನ್ ಆಗ್ತೈತಿ. ಇಲ್ಲಿ ನೀವು ನೋಡ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫಸ್ಟ್ ಇಯರ್ ಡಿಟೇಲ್ಡ್ ಸಿಲೆಬಸ್ ನೀವು ನೋಡ್ಬೋದು. ವಿಷನ್, ಮಿಷನ್, ಪ್ರೋಗ್ರಾಮ್, ಎಜುಕೇಷನಲ್ ಆಬ್ಜೆಕ್ಟಿವ್ ಎಲ್ಲ ಬರ್ತೈತೆ ನಿಮಗೆ. ಹಾಗೆ ನೀವು ರೋಲ್ ಮಾಡ್ತಾ ಹೋದರೆ ಇದು ಗೈಡ್ಲೈನ್ಸ್ ಎಲ್ಲ ಅದಾವೆ. ಫಸ್ಟಿಗೆ ಕೆಳಗಡೆ ಹೋದರೆ ನಿಮಗೆ ಸ್ಕೀಮ್ ಆಫ್ ಸ್ಟಡೀಸ್ ಸಿಗ್ತೈತಿ. ಫಸ್ಟ್ ಸೆಮಿಸ್ಟ್ರದ್ದು ಏನು ಸ್ಕೀಮ್ ಆಫ್ ಸ್ಟಡೀಸ್ ಅಂದರೆ ಫಸ್ಟ್ ಸೆಮಿಸ್ಟ್ರದಲ್ಲಿ ಥಿಯರಿ ಎಷ್ಟದಾವು, ಪ್ರಾಕ್ಟಿಕಲ್ ಎಷ್ಟದಾವು, ಆಡಿಟ್ ಕೋರ್ಸ್ ಯಾವುವು ಎಲ್ಲ ಡಿಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತೈತೆ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟ್ರದಲ್ಲಿ ಥಿಯರಿ ಸಬ್ಜೆಕ್ಟ್ಸ್ ಯಾವುವು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಯಾವುವು, ಆಡಿಟ್ ಕೋರ್ಸ್ ಯಾವುವು ಅದು ಎಲ್ಲ ಸಿಗ್ತೈತಿ. ಮತ್ತು ಹಿಯರ್ ಸಬ್ಜೆಕ್ಟ್ ವೈಸ್ ಡಿಟೇಲ್ಡ್ ಸಿಲೆಬಸ್ ನಿಮಗೆ ಫಸ್ಟ್ ಸೆಮಿಸ್ಟ್ರದ್ದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟದ್ದು ಡಿಟೇಲ್ಡ್ ಸಿಲೆಬಸ್ ಸಿಗ್ತೈತೆ ನಿಮಗೆ ಇಲ್ಲಿ. ಡಿಟೇಲ್ಡ್ ಸಿಲೆಬಸ್. ಓಕೆ, ಮಾಡೆಲ್ ಕ್ವಶನ್ ಪೇಪರ್, IA ಟೆಸ್ಟಿಗೆ ಹೆಂಗೆ ಕೇಳ್ತಾರೆ, ಫೈನಲ್ ಎಕ್ಸಾಮಿಗೆ ಹೆಂಗೆ ಕೇಳ್ತಾರೆ ಕ್ವಶನ್ ಪೇಪರ್ ಅದನ್ನು ಕೊಟ್ಟಿದ್ದಾರೆ ಸಿಲೆಬಸ್ನಲ್ಲಿ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್. ಸೊ ಇದು ಫಸ್ಟ್ ಸೆಮಿಸ್ಟ್ರದ್ದು ಸೆಕೆಂಡ್ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್. ಇದ್ರದ್ದು ಡಿಟೇಲ್ಡ್ ಸಿಲೆಬಸ್ ಐತಿ, ನೋಡ್ಕೋಬೋದು ನೀವು. ಯೂನಿಟ್ 1ದಲ್ಲಿ ಏನು ಬರ್ತೈತೆ, ಯೂನಿಟ್ 2ದಲ್ಲಿ ಬರ್ತೈತೆ ಏನು, ಯೂನಿಟ್ 3, ಯೂನಿಟ್ 4. ಆಮೇಲೆ ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಇಂಟರ್ನಲ್ಲಿಗೆ ಯಾವ ರೀತಿ ಸ್ಕೀಮ್ ಐತಿ, ಸೆಮಿಸ್ಟ್ರ್ ಎಂಡ್ ಎಕ್ಸಾಮಿಗೆ ಯಾವ ರೀತಿ ಸ್ಕೀಮ್ ಐತೆ ಅಂದರೆ ಎಕ್ಸಾಮಿನೇಷನ್ಗೆ ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿರ್ತಾರೆ. ಶಾರ್ಟ್ ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ, ಅಬ್ಸರ್ವೇಷನಿಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ, ಕಂಡಕ್ಷನಿಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ, ಔಟ್ಪುಟ್ ರಿಸಲ್ಟಿಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ, ವೈವಾಕ್ಕೆ ಎಷ್ಟು ಮಾರ್ಕ್ಸ್ ಇರ್ತೈತಿ, ಎಲ್ಲ ಡಿಟೇಲ್ಡ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತೈತಿ. ಇದು ನೋಡ್ಕೊಡ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ಮೇನ್ ಎಕ್ಸಾಮ್ನಲ್ಲಿ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಇಲ್ಲಿ ಸಿಲೆಬಸ್ನಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರನೇ ನಿಮ್ಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಇದು ಡಿಟೇಲ್ಡ್ ಇನ್ಫಾರ್ಮೇಷನ್ನ ಚೆಕ್ ಮಾಡಿಕೊಡ್ರಿ. ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿ ಬೇರೆ ಬ್ರಾಂಚ್ದವ್ರೂ ಮಾಡ್ಕೋಬೋದು. ಬೇರೆ ಬ್ರಾಂಚ್ CS. ಸೊ CS ಬ್ರಾಂಚ್ ಇಲ್ಲಿದೆಯಲ್ಲ, ಸೊ CS ಬ್ರಾಂಚ್ದವರು ಸಿಲೆಬಸ್ ನೋಡಬೇಕಂದ್ರೆ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರ್ ಬೇಕಂದರೆ ಇಲ್ಲಿ ಹೋಗ್ರಿ, ವ್ಯೂ ಕ್ಲಿಕ್ ಮಾಡಿರಿ. ಸೆಕೆಂಡ್ ಇಯರ್ ನೋಡಬೇಕಂದ್ರೆ ಇದು ಈ ವ್ಯೂ ಮೇಲೆ ಕ್ಲಿಕ್ ಮಾಡಿರಿ. 3rd ಇಯರ್ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಓಕೆ, ನಾನು ಸೆಕೆಂಡ್ ಇಯರ್ ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಇಯರ್ ಸಿಲೆಬಸ್ CS ಬ್ರಾಂಚದ್ದು ಜಸ್ಟ್ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೆಕೆಂಡ್ ಇಯರ್ದು CS ಬ್ರಾಂಚದ್ದು ಸಿಲೆಬಸ್ ಓಪನ್ ಆಗ್ತೈತಿ. ಸೊ ಸೆಕೆಂಡ್ ಇಯರ್ ಸಿಲೆಬಸ್ ಏನಿದೆ ನೋಡಲಿ CS ಬ್ರಾಂಚದ್ದು ನಿಮಗೆ ಎಲ್ಲ ಬ್ರಾಂಚ್ ನೋಡಬೇಕಂದ್ರೂ ಸಿಗ್ತೈತಿ ಇದರಲ್ಲಿ. ಸೊ 3rd ಸೆಮಿಸ್ಟರ್ ಸ್ಕೀಮ್ ಆಫ್ ಸ್ಟಡೀಸ್. ಸೊ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಬರ್ತೈತಿ, ಆಡಿಟ್ ಕೋರ್ಸ್ ಅಂತ ಬರ್ತೈತಿ. ಟೋಟಲ್ 4 ಇಂಟಿಗ್ರೇಟೆಡ್ ಕೋರ್ಸಸ್ ಬರ್ತಾವೆ, 4 ಸಬ್ಜೆಕ್ಟ್ಸ್. ಆಡಿಟ್ ಕೋರ್ಸ್ 1 ಬರ್ತೈತಿ. ಮಾರ್ಕ್ಸ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರ್ತೈತಿ, ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ ಎಲ್ಲ ಡಿಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತೈತೆ ನಿಮಗೆ. ಅದೇ ರೀತಿ ಸೆಕೆಂಡ್ ಇಯರ್ ಅಂದರೆ 4th ಸೆಮಿಸ್ಟ್ರದ್ದು ಸಿಲೆಬಸ್ ಏನು, ಸಬ್ಜೆಕ್ಟ್ಸ್ ಯಾವ ಬರ್ತವೆ ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ, ಡೇಟಾ ಸ್ಟ್ರಕ್ಚರ್ಸ್ ವಿತ್ ಪೈಥಾನ್, ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್,
ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ಡಿಸೈನ್ ವಿತ್ ಜಾವಾ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಅಂತೆಲ್ಲ ಅದ ನೋಡ್ರಿಲ್ಲೇ. ಆಡಿಟ್ ಕೋರ್ಸ್ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಸೆಕೆಂಡ್ ಇಯರ್ ಸಿಲೆಬಸ್. ಅದೇ ರೀತಿ ನೀವು ಫೈನಲ್ ಇಯರ್ದು ನೋಡ್ಕೋಬೋದು. ಸೊ ಇದು ನೀವು ಹಾಗೆ ಕೆಳಗಡೆ ರೋಲ್ ಮಾಡಿದರೆ ನಿಮಗೆ ಡಿಟೇಲ್ಡ್ ಕಂಟೆಂಟ್ ಸಿಗ್ತೈತಿ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚದು ಸೆಕೆಂಡ್ ಇಯರ್ದು ಪೈಥಾನ್ ಪ್ರೋಗ್ರಾಮದು ಇಲ್ಲಿ ಡಿಟೇಲ್ಡ್ ಕಂಟೆಂಟ್, ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತೈತಿ, ಮತ್ತು ಲ್ಯಾಬ್ ಎಕ್ಸಾಮ್ದಲ್ಲಿ ಯಾವ ರೀತಿ ಸ್ಕೀಮ್ ಕೊಡ್ತಾರೆ, ಅಂದರೆ ಎಕ್ಸಾಮಿನೇಷನ್ದಲ್ಲಿ ಲ್ಯಾಬ್ಗೆ ಮಾರ್ಕ್ಸ್ ಹೇಗೆ ಅಲಾಟ್ ಮಾಡ್ತಾರೆ ಅಂಥೇಳಿ ಎಲ್ಲನೂ ನಿಮಗೆ ಡಿಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತೈತಿ. ಇಲ್ಲಿ ಸ್ಕೀಮ್ ಅಂತಂತಿರ್ತದೆ ನೋಡಿ, ಇಲ್ಲಿದೆ ನೋಡಲಿ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೆಂಗೆ ಮಾಡ್ತಾರೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಫಾರ್ ಬೋತ್ ಸ್ಕಿಲ್ ಟೆಸ್ಟ್ ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮಿನೇಷನ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸ್ಕಿಲ್ ಟೆಸ್ಟ್ ಆ್ಯಂಡ್ SW ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಟೋಟಲ್ 100 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡ್ತಾರೆ ಅಂತಂತೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ನೀವು ಇದ್ರ ಪ್ರಕಾರನ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಕ್ಸಾಮಿಗೆ. ಸೊ ಈ ರೀತಿ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಎಕ್ಸಾಮಿನೇಷನ್ದಲ್ಲಿ ಭಾಳಷ್ಟು ಸ್ಕೋರ್ ಮಾಡ್ಲಿಕ್ಕೆ ಆಗ್ತೈತಿ. ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು. ಪಾಸ್ ಮಾಡ್ಕೊಳಕ್ಕಂದ್ರೂ ಭಾಳ ಈಸಿ ಐತಿ. ಸೆಕೆಂಡ್ ಇಯರ್ದಲ್ಲಿ ಜಾಸ್ತಿ ನಿಮಗೆ ಸಬ್ಜೆಕ್ಟ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅದಾವ. ಸೊ ಪ್ರಾಕ್ಟಿಕಲ್ನಲ್ಲಿ ಪಾಸ್ ಮಾಡ್ಕೊಳ್ಳೋದು ಭಾಳ ಈಸಿ. ಓನ್ಲಿ ಥಿಂಗ್ ಈಸ್ ಯು ಶುಡ್ ನೋ ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೊಟ್ಟಿರ್ತಾರೆ. ಚೆಕ್ ಮಾಡ್ಕೊಳ್ಳಿ ಸಿಲೆಬಸ್ನಲ್ಲಿ. ನಾನು ಇಂಪಾರ್ಟೆಂಟ್ ಅಂತ ಹೇಳಿ ಯಾಕೆ ಸ್ಟ್ರೆಸ್ ಮಾಡ್ತೀನಿ ಅಂದರೆ, ಇದನ್ನು ಎಕ್ಸಾಮ್ದಲ್ಲಿ ಇದನ್ನೇ ರೆಫರ್ ಮಾಡ್ತಾರೆ. ಇದೇ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರೆಫರ್ ಮಾಡಿ ನಿಮಗೆ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಇದು ನಿಮಗೆ ಮುಂಚೆನೇ ಗೊತ್ತಿತ್ತಂದರೆ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೋಬೋದು. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ದ ಸಿಲೆಬಸ್. ಸೊ ಇದು ನಾನು ಒಂದೆರಡು ಬ್ರಾಂಚದ್ದು ಎಕ್ಸಾಂಪಲ್ ಕೊಟ್ಟಿನಿ. ನೀವು ಅದೇ ರೀತಿ ಸಿವಿಲ್ದು ತೊಗೋಬೋದು. ಸಿವಿಲ್ದು ಪ್ರೋಗ್ರಾಮ್ ಕೋಡ್ ಏನು ಬರ್ತೈತೆ ಅಂದರೆ CE ಅಂತಂದು ಬರ್ತೈತೆ. ಅದು CE ಸಿವಿಲ್ ಇಂಜಿನಿಯರಿಂಗ್ದು. ಯಾರಾದರೂ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ಸಿವಿಲ್ ಇಂಜಿನಿಯರಿಂಗ್ದು ಪ್ರೋಗ್ರಾಮ್ ಕೋಡ್ CE. ಫಸ್ಟ್ ಇಯರ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿರಿ, ಸೆಕೆಂಡ್ ಇಯರ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿರಿ, ಥರ್ಡ್ ಇಯರ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿರಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಿ ದ ಸಿಲೆಬಸ್. ನೆಕ್ಸ್ಟ್, ನೀವು ನಾನ್ ಟೆಕ್ನಿಕಲ್ ಕೋರ್ಸ್ ಯಾರಾದರೂ ತೊಗೊಂಡಿದ್ರೆ C20 ಸಿಲೆಬಸ್ ನಾನ್ ಟೆಕ್ನಿಕಲ್ ಕೋರ್ಸ್. ಸೊ ನಾನ್ ಟೆಕ್ನಿಕಲ್ ಕೋರ್ಸ್ ಯಾವ್ಯಾವ ಬರ್ತಾವೆ ಅಂದರೆ CP, ನಾನ್ ಟೆಕ್ನಿಕಲ್ CP, FT, LB, MM ನಾನ್ ಟೆಕ್ನಿಕಲ್ ಕೋರ್ಸ್. ಇದ್ರದ್ದು ನೀವು ಸಿಲೆಬಸ್ ನೋಡಬೇಕಂದ್ರೆ ಸೇಮ್. ಕಮರ್ಷಿಯಲ್ ಪ್ರಾಕ್ಟೀಸ್ CP ಫಸ್ಟ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ, ಸೆಕೆಂಡ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ, ಥರ್ಡ್ ಇಯರ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಡಿಟೇಲ್ಡ್ ಸಿಲೆಬಸ್ ನಿಮಗೆ ಓಪನ್ ಆಗ್ತೈತಿ. ಸೊ ಇದೇ ರೀತಿ ಬೇರೆ ಬೇರೆ ಬ್ರಾಂಚದ್ದು ನೀವು ಚೆಕ್ ಮಾಡ್ಕೊಂಡು ನಿಮ್ಮ ಬ್ರಾಂಚ್ ಯಾವುದಿದೆಯಲ್ಲ ಆ ಪ್ರಕಾರ ನೀವು ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಡಿಟೇಲ್ಡ್ ಸಿಲೆಬಸ್ ನಿಮಗೆ ಸಿಗ್ತೈತಿ. ಡೌನ್ಲೋಡ್ ಮಾಡಿ ನೀವು ಸೇವ್ ಮಾಡಿ ನಿಮ್ಮ ಮೊಬೈಲ್ನಲ್ಲೇ ಸೇವ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕು ಆವಾಗ ಓಪನ್ ಮಾಡಿಕೊಂಡು ನೋಡ್ಕೋಬೋದು. ಓಕೆ, ಮೇನ್ ಥಿಂಗ್ ಫೋಕಸ್ ಮಾಡಿರೋದು ಯಾವುದ್ರ ಮೇಲೆ ಫೋಕಸ್ ಮಾಡಿರಿ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಅಂದರೆ ನಿಮಗೆ ಲ್ಯಾಬ್ ಎಕ್ಸಾಮ್ಸ್ದಲ್ಲಿ ಯಾವ ರೀತಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ ಅದನ್ನೊಂದು ನೋಡ್ಕೊಡ್ರಿ ಸರಿಯಾಗಿ. ಮತ್ತು ಕ್ವಶನ್ ಪೇಪರ್ ಅಂತೂ ಥಿಯರಿ ಎಕ್ಸಾಮಿಗೆ ಕ್ವಶನ್ ಪೇಪರ್ ನಾನು ಆಲ್ರೆಡಿ ಕ್ವಶನ್ ಪೇಪರ್ ವಿತ್ ಮಾಡೆಲ್ ಆನ್ಸರ್ಸ್ ಸೆಪ್ರೇಟ್ ಪ್ಲೇಲಿಸ್ಟ್ ಮಾಡಿ ಶೇರ್ ಮಾಡಿದ್ದೀನಿ. ಒಂದೆರಡು ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗ್ತೈತಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಂತೇಳಿ. ಸೊ ಸಿಲೆಬಸ್ಸು ಭಾಳ ಇಂಪಾರ್ಟೆಂಟ್. ಸ್ಕೀಮ್ ಆಫ್ ಸ್ಟಡೀಸೂ ಗೊತ್ತಿರಬೇಕು ನಿಮಗೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಗ್ಗೆನೂ ಗೊತ್ತಿರಬೇಕು. ಪ್ಯಾಟರ್ನ್ ಗೊತ್ತಿತ್ತು ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದ್ದರೆ ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಅಷ್ಟೇ ಅಲ್ಲದೆ ನೀವು ಎಕ್ಸಾಮ್ನಲ್ಲಿ ಈಸಿಲಿ ಪಾಸ್ ಮಾಡಿಕೊಂಡು ಸ್ಕೋರು ಮಾಡ್ಬೋದು. ಓಕೆ, ಸೊ ಇದನ್ನು ಸಾಕಷ್ಟು ಜನರು ನೀವು ಕೇಳ್ತಾ ಇದ್ರಿ ಅಂತಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.